ಗಾದಗಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿದ ಪಿಡಿಒ ಶ್ರೀಧರ್ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ಬೀದರ್ ನಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದು ಮಾತನಾಡಿದ ವರದಯ್ಯ ಸ್ವಾಮಿ. ಬೀದರ್ನ ಗಾದಗಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಎಸಗಲು ಸಹಕಾರ ನೀಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ವರದಯ್ಯ ಸ್ವಾಮಿ ಗಾದಗಿ ಒತ್ತಾಯಿಸಿದರು. ಇದು ಕರೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪಿಡಿಒ ಶ್ರೀಧರ್ ಅವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ತಂದೆ ರಾಮಶೆಟ್ಟಿ ಮಾಮನ್ಕೇರಿ ಅವರಿಗೆ 2018ರಿಂದ 2022ರವರೆಗೆ ಸತತ 4 ವರ್ಷಗಳ ಕಾಲ SDAA ಬಯೋಮೆಟ್ರಿಕ್ ತಮಗೆ ಅವಕಾಶ ನೀಡಲಾಗಿದೆ. ಅವರಿಗೆ ಗುತ್ತಿಗೆ ಟೆಂಡರ್ಗಳ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿದ್ದಾರೆ ಎಂದು ಆರೋಪಿಸಿದರು. 2-3 ಬಾರಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಲ್ಲಿ ತಾಲೂಕು ಪಂಚಾಯತ್ ಇಒ ಅವರಲ್ಲಿ ದೂರು ಸಲ್ಲಿಸಿದ್ರು, ಯಾವುದೇ ಪ್ರಯೋಜನ ಆಗಲಿಲ್ಲ. ಅದನ್ನ ಬಿಟ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ತಿಳಿಸಿದ್ರು. ಅವರನ್ನ ಬೆಂಗಳೂರಿನ ಆಯುಕ್ತಾಲಯಕ್ಕೆ ವರ್ಗಾವಣೆ ಮಾಡಲಾಗಿದೆ. ಅದನ್ನ ಮನಗೊಂಡು ನಾನು 14ನೇ ಜನವರಿ 2025ರಂದು ಕರ್ನಾಟಕ ಲೋಕಾಯುಕ್ತಕ್ಕೆ ದೂರು ನೀಡಿದ್ದೇನೆ. ಈ ತಿಂಗಳು 10ನೇ ತಾರೀಕಿನಂದು ಲೋಕಾಯುಕ್ತ ಕಚೇರಿಯಲ್ಲಿ FIR ರಿಜಿಸ್ಟರ್ ಆಗಿದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಕೂಡಲೇ ಅವರನ್ನ ಬಂಧಿಸಬೇಕು ಮತ್ತು ಅವರು ದುರುಪಯೋಗ ಪಡಿಸಿಕೊಂಡಂತಹ ಹಣ ನಮ್ಮ ಗ್ರಾಮ ಪಂಚಾಯಿತಿಗೆ ಜಮಾ ಆಗಬೇಕು ಎನ್ನುವ ಮಾತುಗಳನ್ನ ಗಾದಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ವರದಯ್ಯ ಸ್ವಾಮಿಯವರು ಸುದ್ದಿಗೋಷ್ಠಿಯ ಮುಖಾಂತರ ಒತ್ತಾಯಿಸಿ ಹೇಳಿದ್ರು. ಹಾಗೆ ಎಷ್ಟೆಲ್ಲ ಅವ್ಯವಹಾರ ನಡೆದಿದೆ ಅನ್ನೋದ್ರ ಕುರಿತು ಸವಿಸ್ತರವಾಗಿ ತಿಳಿಸಿದ್ದಾರೆ. ಏನೆಲ್ಲ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಅನ್ನೋದು ನೋಡೋಣ ಬನ್ನಿ. ಮೊದಲು ಪ್ರೆಸ್ ಮೀಟ್ ಮಾಡಿದ, ಅದ ನಂತರ ಯಾವುದೇ ಮೊಕದ್ದಮೆ ದಾಖಲು ಮತ್ತು ಎಲ್ಲಿ ಕೆಲಸ ಇದು ಆಮೇಲೆ ಸಸ್ಪೆನ್ಷನ್ ಅವ್ರದ್ದು ಏನು ಮಾಡೋದಿಲ್ಲ. ಆಗ ಮಾಡಿದ ಕಡೆ ನಾನು ಮತ್ತು ತಾಲೂಕು ಪಂಚಾಯತ್ ಮುಂದೆ ಒಬ್ಬಂದೇ ಧರಣಿ ಅಂತ ಈ ಎಲ್ಲ ಹೋರಾಟಗಳು ಮಾಡಿದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಇದರ 5-6 ಕೋಟಿ ಅವ್ಯವಹಾರ ಅದಾರ ಗಾದಗಿ ಗ್ರಾಮ ಪಂಚಾಯತ್. ಸುಮಾರು 13,000 ಖಾತೆಗಳು ಕೊಟ್ಟಿದ್ದವು, ಅದರ ಒಂದು ಹಣ ಬಿ ಜಮಾ ಮಾಡಿಲ್ಲ. ಮತ್ತು ಎಷ್ಟು 5-6 CSF ಮಾಡ್ಕೊಂಡ್ರೆ ಅದ್ರ ದುಡ್ಡು ಪಂಚಾಯತ್ ಜಮಾ ಮಾಡಿಲ್ಲ. ಮತ್ತು ಎಷ್ಟೋ ಲೇಔಟ್ಗಳು ಅವು CSF ಅವನ್ನ ಇಲ್ಲ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ. ಈಗ ಬಹಳಷ್ಟು ಅವ್ಯವಹಾರ ಆಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೊರಗಿಂದ SDA ಬಯೋಮೆಟ್ರಿಕ್ ಮಾಡ್ಕೊಡ್ತಾನೆ. 2018 21 ತನಕ ಅವರು SDA ಬಯೋಮೆಟ್ರಿಕ್ ಕೊಡ್ತಾರೆ. ಸರ್ಕಾರಿ ಹುದ್ದೆ ಯಾರು ದುರುಪಯೋಗ ಮಾಡ್ಬೋದು. ಶ್ರೀಧರ್ ಎಂಬ ಪಿಡಿಒ ಅವರು 2018ರಿಂದ 2022ವರೆಗೆ ಬಂದಾಗ ನಾವು 1 ವರ್ಷ ಕೆಳಗೆ ನಾವು ಲೋಕಾಯುಕ್ತ ಸಬ್ಮಿಟ್ ಮಾಡಿರ್ತೀವಿ. ಲೋಕಾಯುಕ್ತದವ್ರು ಸಬ್ಮಿಟ್ ಮಾಡಿದಾಗ ಲೋಕಾಯುಕ್ತವ್ರು ಏನು ಮಾಡಿದ್ರು, ಎಲ್ಲ ಡಾಕ್ಯುಮೆಂಟ್ಸ್ ಕುಲಕ್ಷವಾಗಿ ಚೆಕ್ ಮಾಡಿದಾಗ 17A ಅಂತಂದು ಆ್ಯಕ್ಟ್ ಪ್ರಕಾರ ಒಂದು ಕೇಸ್ ಮಾಡಿದ್ರು. 17A ಮೇಲೆ ಲೋಕಾಯುಕ್ತ ಕೇಸ್ ಮಾಡಿದ್ರೆ ಅದು ಬೆಂಗಳೂರು ರೆಫರ್ ಆಯಿತು. ಬೆಂಗಳೂರಿನಿಂದ ಕಮಿಷನರ್ ಆಫೀಸ್ದಾಗೂ 5 ತಿಂಗಳು ಸ್ಟಾಪ್ ಮಾಡೋದು ಅಂದ್ರೆ ಪ್ರಭಾವಿ ವ್ಯಕ್ತಿ. ನಾನು ಹೀಗೆ ಹೋರಾಟ ಮಾಡ್ತಾ ಅದು ಅಲ್ಲೂ ಕಮಿಷನರ್ಗೆ ಮಾತಾಡಿ ಯಾಕೆ ಇದು ಮಾಡ್ತೀನಿ ಅಂತಂದಾಗ ಮತ್ತು ಲೋಕಾಯುಕ್ತ ನಮ್ದು IG ಅವರು SP ಅವರು ನಮ್ಮ ಸರ್ಕಲ್ ಅವರು ಎಲ್ಲರೂ ಇದರ ಕೇಸ್ ಇದು ಒಳ್ಳೆ ಕೇಸ್ ಅದ, ಭಾಳಷ್ಟು ಅವ್ಯವಹಾರ ಆಗಿದೆ, ಎಲ್ಲ ದಾಖಲಾತಿಗಳು ಯಾಕೆ ಈ ಥರ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವ್ರಿಗೂ ಇದು ಮಾಡ್ತಾರೆ. ನನಗಿದು ಹೋರಾಟ ಮಾಡ್ಬೇಕು, ನನಗೆ ಜಯ ಸಿಕ್ತು. ಅದು ಮೊನ್ನೆ 10 ತಾರೀಕಿಗೆ FIR ಆಯ್ತು. ಲೋಕಾಯುಕ್ತ FIR ಕಾಪಿ ತಂದು ಎಲ್ಲರಿಗೂ ಕೊಡ್ತೀನಿ. FIR ಕಾಪಿ ನಾನೇ FIR ಮಾಡಿದ್ದೆ. SP ಅವರು ಲೋಕಾಯುಕ್ತ SP ಗುಲ್ಬರ್ಗ ಅವ್ರು ಬಂದು FIR ಕಾಪಿ ಅವ್ರು ಮಾಡಿದ್ರು. ಮತ್ತು ನಿನ್ನ ಕೊಟ್ಟರು ಅದರದ್ದು ಕಾನೂನು ಚೌಕಟ್ಟನ್ನ ಏನೇನು ಕೆಲಸ ಮಾಡಬೇಕು ಅಂತ ಅವ್ರಿಗೆ ಹಿಡಿಬೇಕು, ಇದು ಮಾಡಬೇಕು ಅಂದರೆ ಈಗ PDO ಫಾರಮ್ ಅಂದರೆ ಇದ್ರಾಗ ಎಲ್ಲ ಏನದ ಅವ್ಯವಹಾರ ಅಂದ್ರೆ ಇಬ್ಬರೇ ವ್ಯಕ್ತಿ ಅವ್ಯವಹಾರ ಮಾಡಿದ್ರು ಸರ್. ಇಬ್ಬರು ವ್ಯಕ್ತಿ ಅಂದ್ರೆ ಒಂದು PDO ಶ್ರೀಧರ್ ಅವರು, ಸಂತೋಷ್ ಕುಮಾರ್ ರಾಮಶೆಟ್ಟಿ ಮಾಮನ್ಕೇರಿ ಸಿಪ್ಪಲ್ಲಿ ಸದಸ್ಯರು. ಇವ್ರು 2017 ಹಿಡಿದು ಯಾರು ಮೆಂಬರ್ ಇದ್ದಿಲ್ಲ ಏನಿದ್ದಿಲ್ಲ, PDO ಸರಿ ದೋಸ್ತರಿಯಾಗಿ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಕೊಂಡ್ರು. SDA ಬಯೋಮೆಟ್ರಿಕ್ ಮಾಡ್ಕೊಂಡ್ರು ಸಂತೋಷ್ ಅವರು. SDA ಬಯೋಮೆಟ್ರಿಕ್ ಕೊಡ್ಲಾಕ ಬರೋದ್ರಿ. ಅದಿನ್ನ ತನಿಖೆ ಮಾಡುತ್ತಾ RDPRಗೆ ಲೆಟರ್ ಬರ್ತಿದ್ದ, ತಾಲೂಕು ಪಂಚಾಯತ್ ಲೆಟರ್ ಕಳಿಸ್ಯಾರ CO ಅವರು. ಅದ್ರ ಕುಲಕೇಶನ್ ತನಿಖೆ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ತನಿಖೆ ಮಾಡಿಲ್ಲ. ನಾವು RDPR ಕಳಿಸಿದಾಗ ಅವ್ರು ಬಯೋಮೆಟ್ರಿಕ್ ತಮ್ಮದು ಯಾರ್ಯಾರು PDO ಸೆಕ್ರೆಟರಿ ಎಲ್ಲ ಅವ್ರದ್ದು ಡಿಟೇಲ್ ಮಾಹಿತಿ ಬಂದ್ರಿ. ಡಿಟೇಲ್ ಮಾಹಿತಿ ಅಂದ್ರೆ ಆ ಟೈಮ್ನಾಗ ಯಾರ್ಯಾರು ಇದ್ರು ಫೋನ್ ಬಂದ್ರಿ. ಆ ಫೋನ್ ನಂಬರ್ನು ಇದು ಸರ್. ಫೋನ್ ನಂಬರು ಆ ಆಫೀಸಲ್ಲಿ ಸಂಬಂಧ ಇಲ್ಲ. ಈ ಸಂತೋಷ್ ಕುಮಾರ್ ಅವ್ರದ್ದೇ ಫೋನ್ ನಂಬರ್.
ಸರ್ಕಾರಿ ಹುದ್ದೆ ಇದು ಸರ್ಕಾರದ್ದು ದಾಖಲಾತಿಗೊಳ್ದಾಗ ಸರ್ಕಾರದ ಡಾಕ್ಯುಮೆಂಟ್ಸ್ ಪ್ರಕಾರ ಅಡಿಪ್ಯಾಡ್ ಈ ಗವರ್ನೆನ್ಸ್ ಡಿಪಾರ್ಟ್ಮೆಂಟ್ದಾಗ ಬೇರೆ ಸಾರ್ವಜನಿಕ ವ್ಯಕ್ತಿದು ಫೋನ್ ನಂಬರ್ ಇರಬಾರ್ದು. ಈ ಸಾರ್ವಜನಿಕ ವ್ಯಕ್ತಿ ಫೋನ್ ನಂಬರ್ ಯಾಕೆ ಬಂತು ತಪ್ಪದಲ್ಲ ಸರ್. ಅದ್ರ ಕಡಿದು ನಾ ಇಷ್ಟೆಲ್ಲ ಅವ್ಯವಹಾರ ಮಾಡದ 5-6 ಕೋಟಿ ಅವ್ಯವಹಾರ ಅದ ಸರ್, ಅವ್ಯವಹಾರ ಅದ. ಅದ್ರ ಕಡೆ ನಾ ಇಷ್ಟು ಸ್ಪೆಸಿಫಿಕ್ ಮಾಡೋದಾಯ್ತು. ವಿಡಿಯೋ ಅವ್ರನ್ನ ಅಮಾನತ್ ಆಗಿದಾರ ಏನು ಇನ್ನ ಸರ್ ಇಲ್ಲಿ ಜಿಲ್ಲಾ ಪಂಚಾಯತ್ ಅವರೇ ಇಷ್ಟೆಲ್ಲ ಹಗರಣಗಳು 3 ವರ್ಷದಿಂದ ಹೋರಾಟ ಮಾಡ್ತೀವಿ. ಅವ್ರಿಗೆ ಇಲ್ಲಿವರೆಗೆ ಅಮಾನತೆ ಮಾಡಿಲ್ಲ. ಅಮಾನತ್ ಮಾಡಲಿ ಅಂದ್ರೆ ಎಲ್ಲ ಜಿಲ್ಲಾ ಪಂಚಾಯತ್ದಾಗ ತಾಲೂಕು ಪಂಚಾಯತ್ದಾಗ ಎಲ್ಲ ದುಡ್ಡು ತಗೊಂಡು ಸಣ್ಣ ಕೇಸ್ ಇದ್ರ ಕೇಸ್ ಸಸ್ಪೆಂಡ್ ಮಾಡ್ತಾರ. ಇದು ಅವ್ಯವಹಾರ 5-6 ಕೋಟಿ ಅವ್ಯವಹಾರದ ಯಾಕೆ ಸಸ್ಪೆನ್ಸ್ ಮಾಡಿಲ್ಲ ನನಗೆ ಗೊತ್ತಾಗಿಲ್ಲ. ಅದರಿಂದ ಇಲ್ಲಿ ನನಗೆ ನ್ಯಾಯ ಸಿಗಬೇಕು ನಾನು ಲೋಕಾಯುಕ್ತ ಕೊಟ್ಟಿದ್ದೆ ಸರ್. ಈಗ ಮರ್ಕಲ್ ಗ್ರಾಮ ಪಂಚಾಯತಿ ನೋಡ್ಬೇಕಾದ್ರೆ ಒಂದೆರಡು ತಿಂಗಳಿನಲ್ಲಿ ಒಂದು ದೂರ ಬಂದ ತಕ್ಷಣ ಅವರನ್ನ ಅಮಾನತ್ ಮಾಡ್ತಾರ. ನೀವು ವರ್ಷಾನುಗಟ್ಲೆಯಿಂದ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದೀರಿ, 3 ವರ್ಷ ಆಯ್ತು ನಾವು ಹೋರಾಟ ಮಾಡ್ತೀನಿ. ಯಾಕೆ ಅಮಾನತ್ ಆಗ್ತಾ ಇದೆ? ಕೆಳಗಿಳಿದ ನಿಮ್ಮ ಆರೋಪ ಸುಳ್ಳಿದೆಯಾ? ಅದೇ ಆರೋಪ ಸುಳ್ಳು ಇದ್ದಿದ್ರೆ ಲೋಕಾಯುಕ್ತಕ್ಕೆ ಯಾಕೆ ಇದೈತಿ ಸರ್, ಇದೈತಿತ್ತು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರೆ ಎಫ್ಐಆರ್ ಯಾಕೈತಿದ್ವ ಎಲ್ಲ ಮೂಲ ದಾಖಲಾತಿಗಳು ಚೆಕ್ ಮಾಡ್ಬೇಕ. ಪೂರ ನಮ್ಮ ಪಂಚಾಯತ್ ಎಲ್ಲ ಈ 2 ತಿಂಗಳಿಗಾಗಿ ಎಲ್ಲ ದಾಖಲಾತಿಗಳು ಒಯ್ದಾರೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ದಾಗ ಈ ಪಂಚಾಯತ್ ಸಂಬಂಧಪಟ್ಟಿದ್ದೆಲ್ಲ ದಾಖಲಾತಿಗಳು ಒಯ್ದಾರೆ. ಒಯ್ದವ್ರು ಚೆಕ್ ಮಾಡ್ಬೇಕೆ ಇದ್ರಾಗ ನೋಡ್ರಿ ಅವ್ರು ಮೆನ್ಷನ್ ಮಾಡೋರು ಅಂದ್ರೆ ಸುಮ್ಮನೆ ಸಿಂಪಲ್ ದಾಖಲಾತಿಗಳು ಕೂಡ ಪಕ್ಕ ಮೆನ್ಷನ್ ಮಾಡಿಲ್ಲ. ಇದ್ರಾಗ ಅವ್ರು ಏನು ಮಾಡಿದ್ರ ಸುಮ್ಮನೆ 1 ಕೋಟಿ ಸುತ್ತಮುತ್ತ ಅಂತ ಅವರು ಅಂದಾಜು ಮಾಡಿದ್ರು. ಯಾರು? ಲೋಕಾಯುಕ್ತರು. ಈಗ ಅವ್ರು ಮೊನ್ನೆ ಇನ್ಕ್ವೈರಿ ಮಾಡ್ಬೇಕು, ಅದು 3-4 ಕೋಟಿ ಬಂದು ಹೋಗ್ತಿದ್ರು. 16,000 ಸರ್ ಆ ಟೈಮ್ನಾಗ ಒಂದು ಖಾತೆ ಒಂದು ಲೇಔಟ್ ಮಾಡ್ಬೇಕಾದ್ರೆ ಒಂದು ಖಾತೆ ಕೊಡ್ಬೇಕಾದ್ರೆ 3,100 ಇತ್ತು ಸರ್. ಮತ್ತೆ ಮೊಡಿಷನ್ ಮಾಡ್ಬೇಕಾದ್ರೆ 5,100 ಇತ್ತು. ಮತ್ತೆ ಮ್ಯಾನ್ವಲ್ ಮೊಡಿಷನ್ ಮಾಡ್ಬೇಕಾದ್ರೆ 2,100 ಇತ್ತು. ಇಷ್ಟು ಇರ್ಬೇಕಾದ್ರೆ 13,000 ಖಾತೆ ಕೊಟ್ರು ಸರ್. 13,000 ಖಾತೆಗಳು ತೆಗ್ಬೇಕಾದ್ರೆ ಅಲ್ಲಿ 13,000 ಖಾತೆಗಳು ಕೊಟ್ಟಿದ್ದು ಅಲ್ಲಿ ಮಾಹಿತಿಗಳಿಲ್ಲ ಸರ್. DCP ಡಿಮಾಂಡ್ ಇದ್ರಾಗಿಲ್ಲ, ರಿಸಿಪ್ಟ್ ಇಲ್ಲ. ಮತ್ತೆ ಎಷ್ಟೋ ನನಗೆ ಮತ್ತೀಗ ಎಫ್ಐಆರ್ ಆಗ್ಬೇಕಾದ್ರೆ ಲೋಕಾಯುಕ್ತರು ಬಂದು ರೇಟ್ ಮಾಡ್ಬೇಕು. ಒಂದು 2-3 ಲೆಟರ್ ಇದು ಕೊಟ್ಟರು ಸರ್, ರಶೀದಿ ಕೊಟ್ಟರ ಅವ್ರಿಗೆ ಲೋಕಾಯುಕ್ತರು ಸಬ್ಮಿಟ್ ಮಾಡ್ತಾರೆ ಅಂತ. ಡೂಪ್ಲಿಕೇಟ್ ರಸೀದು ಪಂಚಾಯತ್ ಸೀಟು ಪಂಚಾಯತ್ ಸಂಬಂಧಪಟ್ಟವ್ರ ಅಧಿಕಾರಿ ಯಾರ್ದು ಸಹಿ ಇಲ್ಲ ಅಂತ ಒಂದು 3 ಜನರನ್ನ ಕೊಟ್ಟಾರ ಸರ್. ಅದು ಈಗ ಲೋಕಾಯುಕ್ತರು ಬಂದಾಗ ಅದು ದಾಖಲಾತಿ ಕೊಟ್ಟು ಹಿಂಗೆ ಡೂಪ್ಲಿಕೇಟ್ ರಸೀದಿ ಹೆಂಗೆ ಕೊಟ್ಟರು ಸಾರ್ವಜನಿಕ ವ್ಯಕ್ತಿಗಳಿಲ್ಲ ಇದು ರೆಸಿಪ್ಟ್ ಅವ್ರೊಂದು ಖಾತಾ ಮಾಡ್ಕೊಡ್ರ, ಖಾತಾ ಮಾಡ್ಬೇಕು ಅವ್ರಿಗೆ ಕೊಟ್ಟರು. ಅದನ್ನು ಕೂಡ ವಿಡಿಯೋ ಅರೆಸ್ಟ್ ಮಾಡಿದ್ರೆ ಇನ್ನು ಅರೆಸ್ಟ್ ಮಾಡಿ ಸರ್. ಅದು ಫರಾರ ಅದ ಸರ್, ಎಲ್ಲ ಅರೆಸ್ಟ್ ಮಾಡ್ತಾರೆ. 10ನೇ ತಾರೀಕಿಗೆ ಎಫ್ಐಆರ್ ಆಗ ಸರ್. 10ನೇ ತಾರೀಕಿಗೆ ಎಫ್ಐಆರ್ ಆಗ್ಯದ, ಇನ್ನ ಸಿಗ್ಲತ್ತಿಲ್ಲ. ಅವರು ಎಷ್ಟು ಹೋದ್ರು ಸಿಗ್ಲತ್ತಿಲ್ಲ. ಕೂಡ ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಅವ್ರು ಕೂಡ ಬೀದರ್, ಗುಲ್ಬರ್ಗ, ಹಾಸನ, ಬೆಂಗಳೂರು ಎಲ್ಲ ಕಡೆ ರೆಫರ್ ಮಾಡ್ತಾರೆ. ಅದು ಅವ್ರಿಗೆ ಮೊದಲು ಕಮಿಷನರ್ ಆಫೀಸ್ನಿಂದ ಯಾವಾಗ ಲೆಟರ್ ಬಂತು ಲೋಕಾಯುಕ್ತರಿಗೆ ನನಗೆ ಹೆಂಗೆ ಅರೆಸ್ಟ್ ಮಾಡ್ತಾರೆ ಅಂತ ಆಗಿರೋದು ಹೋಗುತ್ತೆ. ವಿಡಿಯೋ ಹೆಸರೇನು ಸರ್? ಶ್ರೀಧರ್. ಇವಾಗ ಯಾರಿದ್ದಾರೆ ಸದ್ಯದಲ್ಲಿ? ಇವಾಗ ಬೇರೆ ಹೊಸ ಅವ್ರು ಪಿಡಿಯವರು ಈ ರಾಜ್ಯದಾಗಿದ್ದಾರೆ, ಬೇರೆ ರಾಜ್ಯಕ್ಕೆ ಹೋಗಿ ಈಗ ಗೊತ್ತಿಲ್ಲರಿ. ಅವರು ಗುಲ್ಬರ್ಗ ಡಿಸ್ಟಿಕ್ ಅವ್ರ ಡ್ಯೂಟಿ ಇಲ್ಲ, ಅಲ್ಲೂ ಇಲ್ಲ. ಅವರು 20 ದಿವಸ ಲಿವರ್ ಹಾಕ್ಯಾರಲ್ಲ. ಗುಲ್ಬರ್ಗಾಗೆ ಯಾವಾಗ ಆಯ್ತು ಸರ್ ಅವರಿಗೆ? ಗುಲ್ಬರ್ಗಾಗ 1 ವರ್ಷ ಆಗೈತ್ರಿ. ಅಂದ್ರೆ ಅವ್ರಿಗೆ ಅಮಾನತ್ ಮಾಡಲ್ದೇ ಬೇರೆ ಕಡೆ ಟ್ರಾನ್ಸ್ಫರ್ ಜಿಲ್ಲೆಗೆ ಚೇಂಜ್ ಮಾಡಿದ್ರು. ಯಾಕಂದ್ರೆ ಒಂದು ಇಂಥ ಅವ್ಯವಹಾರ ಮಾಡ್ಬೇಕಾ ಆ ಜಿಲ್ಲೆದಾಗೆ ಸಸ್ಪೆಂಡ್ ಮಾಡ್ಬೇಕೆ ಬೇರೆ ಕಡೆ ಕಳಿಸ್ಬೇಕು. ಅಂದ್ರೆ ಇದ್ರಾಗ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮೇಲೆ ಅಡಿಪಾರದವ್ರು ಎಲ್ಲರೂ ಶಾಮಿಲ್ ಅದ ಸರ್. ಕಮ್ಸೆ ಕಮ್ ಒಂದು 6-7 ಕೋಟಿ ಗಬ್ಲ ಅದ, ಅದ್ರ ಕಡೆ ಅವರೆಲ್ಲ ಶಾಮಿಲ್ ಅದ. ಇಲ್ಲ, ಈಗ ನಿಮ್ಮ ಅನಿಸಿಕೆ ಪ್ರಕಾರ 5-6 ಕೋಟಿ ಅದ ಯಾರ್ಯಾರ ಕೈ ಹೊಡೆದಿದೆ? ಅದೇ ಪಿಡಿಒ ಮತ್ತು ಅವ್ರು ಸಂತೋಷ್ ಇಬ್ಬರು ಬೇರೆಯವ್ರ ದಿನ ತನಿಖೆ ಮಾಡೋದು ಗೊತ್ತಾಯ್ತು ಸರ್. ನನಗೆ ದಾಖಲಾತಿ ಪ್ರಕಾರ ಸಿಕ್ಕಿದ್ದಿಷ್ಟೇ. ಇಲ್ಲ, ದಾಖಲಾತಿ ಪ್ರಕಾರ ಮೇಲಧಿಕಾರಿ ಯಾರ್ಯಾರ ಕೈ ಹೊಡೆದಿದೆ ಅದು ಈಗ ಇನ್ಕ್ವೈರಿ ಮಾಡ್ತಾರೋದೆಲ್ಲ ತಾಲೂಕು ಪಂಚಾಯತ್ ದೂರ ಕೊಟ್ಟಿದ್ರಿ, ಅವ್ರು ಏನ್ ಮಾಡಿಲ್ಲ. ಜಿಲ್ಲಾ ಪಂಚಾಯತ್ ದೂರ ಕೊಟ್ಟಿದ್ದು ಅವ್ರು ಏನ್ ಮಾಡಿಲ್ಲ. ಅದು ಲೋಕಾಯುಕ್ತ ಅವ್ರು ಏನದ ಅವ್ರು ಕೆಲಸ ಮಾಡ್ಬೇಕು. ಅದಕ್ಕೆ ನನಗೆ ಆನ್ಸರ್ ಕೊಡಲ್ಲ ಬರಲ್ಲ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.